ಜೈ ಹಿಂದ್. ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಅಗ್ನಿವೀರ ಎಕ್ಸಾಮ್ ನೋಟಿಫಿಕೇಶನ್ ಅನ್ನು ಇವಾಗ ಆಲ್ರೆಡಿ ಬಿಟ್ಟಿದಾನ. ಬಾಯ್ಸ್ ಅಂಡ್ ಗರ್ಲ್ಸ್ ಎಲ್ಲರೂ ಅಪ್ಲೈ ಮಾಡಬಹುದು. ನಿಮ್ಗೆ ಏಜ್ ಎಷ್ಟೈತಿ? 21ರವರೆಗೂ, ಅಂದ್ರೆ 17.5 ವರ್ಷದಿಂದ ಹಿಡ್ಕೊಂಡು 21 ವರ್ಷವರೆಗೂ ನೀವು ಅಪ್ಲೈ ಮಾಡಬಹುದು. ಅದಾದ ನಂತರ ಹುಡುಗರಿಗೆ 166 ಸೆಂಟಿಮೀಟರ್ ಐತೆ. ಅದಾದ ನಂತರ ಹುಡುಗಿರಿಗೆ 162 ಸೆಂಟಿಮೀಟರ್ ಐತೆ ಹೈಟ್. ಸೊ ಎಲ್ಲರೂ ಅಪ್ಲೈ ಮಾಡ್ಕೊಡ್ರಿ. ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಹಾಕಿದ್ರೆ ಬೋನಸ್ ಮಾರ್ಕ್ಸ್ ಬರ್ತಾವ. ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೊಂದು ಕ್ವಶನ್ ಏನಂತಂದ್ ಹೇಳಿದ್ರೆ, ಈ ಸಾರಿ ಕನ್ನಡದಲ್ಲಿ ಎಕ್ಸಾಮ್ ಐತಾ ಹೆಂಗೆ? ಸೊ ಎಕ್ಸಾಮು ನಾವು ಕನ್ನಡದಲ್ಲಿ ಬರಿಬಹುದಾ? ಕ್ವಶನ್ ಪೇಪರ್ ಕನ್ನಡದಲ್ಲಿ ಇರುತ್ತೆ ಹೆಂಗೆ ಅಂತಂದೇಳಿ. ಸೊ ಅದ್ರ ಬಗ್ಗೆ ನಾನು ಪ್ರೂಫ್ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದು 2 ನಿಮಿಷ ಏನಪ್ಪಾ ಅಂತಂದ್ರೆ ನನ್ನ ಮಾತನ್ನ ಕೇಳ್ರಿ. ಸೊ ನಿಮ್ಗೆಲ್ರಿಗೂ ಏನಂತಂದ್ ಹೇಳಿದ್ರೆ, ಮೊದಲು ಪ್ರೂಫ್ ತೋರ್ಸೋಣ, ಆಮೇಲೆ ಮಾತಾಡೋಣ. ಎಸ್, ಇಲ್ಲಿ ನೋಡ್ರಿ, ಇಲ್ಲಿ ಫೇಸ್ 1 ಐತಾ, ಎಂಟ್ರೆನ್ಸ್ ಎಕ್ಸಾಮ್ ಅಂತಂದೈತೆ, ಜಾಯಿನ್ ಇಂಡಿಯನ್ ಆರ್ಮಿ ಅಂತಂದೈತಿ. ಓಕೆ, ಎಲ್ಲ ಕೊಟ್ಟಿದಾನ. ಇಲ್ಲಿ CEE ಅಂದ್ರೆ ನಿಮ್ಗೆ ಆಧಾರ್ ಕಾರ್ಡ್ ಬೇಕು ಅಂತಂದ್ ಹೇಳಿದಾನ. ಇಲ್ಲಿ ನೋಡ್ರಿ ಏನೇನ್ ಐತಿ ಎಲ್ಲ ಕೊಟ್ಟಿದಾನ. ಅದಾದ ನಂತರ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ವಿಲ್ ಬಿ ಕಂಡಕ್ಟೆಡ್ ಇನ್ 13 ಲ್ಯಾಂಗ್ವೇಜ್, ಅಂದ್ರೆ 13 ಲ್ಯಾಂಗ್ವೇಜ್ ಅಲ್ಲಿ ಕಂಡಕ್ಟ್ ಮಾಡ್ತಾರೆ. ಅದರಲ್ಲಿ ನಮ್ದು ಕನ್ನಡ ಕೂಡ ಒಂದೈತೆ. ಸೊ ನಮ್ದೇನಪ್ಪಾ ಅಂತಂದ್ ಹೇಳಿದ್ರೆ ಕನ್ನಡ ಕೂಡ ಒಂದೈತೆ. ಸೊ ಎಲ್ರಿಗೂ ಕನ್ಫರ್ಮ್ ಆಯ್ತಾ? ಎಕ್ಸಾಮು ಕನ್ನಡದಲ್ಲಿ ಇರುತ್ತ. ಇಂಡಿಯನ್ ಆರ್ಮಿದು ಇದನ್ನೇ ನೋಡ್ರಿ, ಮೇಲ್ಗಡೆ ತಗೊಂಡ್ ಹೋಗ್ತೀನಿ ನೋಡ್ರಿ. ಬೆಂಗಳೂರು ಏರ್ಬೋರ್ಡ್ ಐತೆ, ಅಂದ್ರೆ ನಮ್ದು ಆರ್ಮಿದ್ ಏನಂತಂದ್ ಹೇಳಿದ್ರೆ ಎಕ್ಸಾಮು ಕನ್ನಡದಲ್ಲಿ ಇರುತ್ತೆ ಅಂತಂದ್ ಹೇಳಿ ಕನ್ಫರ್ಮ್ ಆಗೋಯ್ತು. ಕ್ಲಿಯರ್ ಎಲ್ರಿಗೂ? ಸೊ ಇನ್ನೊಂದ್ಸರಿ ಕ್ಲಿಯರ್ ಆಗಿ ನೋಡ್ಕೊಡ್ರಿ, ಕನ್ನಡದಲ್ಲಿ ಎಕ್ಸಾಮ್ ಇರುತ್ತ ಕನ್ನಡ ಅಂತಂದ್ ಹೇಳಿ ಕೊಟ್ಟಿದಾರ. ಅದಾದ ನಂತರ ಕನ್ನಡ ಕೊಟ್ರಿ ಅಂತಂದ್ ಹೇಳಿದ್ರೆ ಇನ್ನು ಕಾಂಪಿಟೇಷನ್ ಹೆಂಗಿರುತ್ತ? ಈಸಿ ಇರುತ್ತಾ ಟಫ್ ಇರುತ್ತಾ? ಕಾಂಪಿಟೇಷನ್ ಯಾವಾಗ್ಲೂ ಏನಂತಂದ್ ಹೇಳಿದ್ರೆ ಬಾಳ್ ಟಫ್ ಆಗೈತಿ. ಟಫ್ ಅಂದ್ರೆ ಬಾಳ್ ಟಫ್ ಆಗತ್ತೆ ಕಾಂಪಿಟೇಷನ್. ಸೊ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಕನ್ನಡದಾಗಂತೂ ಎಕ್ಸಾಮ್ ಐತಿ, ಕ್ವಶನ್ಸ್ ಗಳು ಆರಾಮಾಗಿ ಅರ್ಥ ಆಗ್ತಾವ. ಇನ್ನು ಕಾನ್ಸೆಪ್ಟ್ ಅರ್ಥ ಆಗ್ಬೇಕಲ್ಲ, ಎಲ್ಲೆಲ್ಲೋ ಹೋಗ್ಬಿಟ್ಟು ಸುಮ್ನೆ ದುಡ್ಡು ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡ್ರಿ, ಟೈಮ್ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಡೈಲಿ ಹಲವಾರು ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡಿಸ್ತೀನಿ, ಡೈಲಿ ಸ್ಟಡಿ ಮಾಡಿಸ್ತೀನಿ. 20 ಆನ್ಲೈನ್ ಟೆಸ್ಟ್ ಇರ್ತಾವ. ಸೊ ಅದ್ರ ಜೊತೆಗೆ ಡೈಲಿ ಕ್ಲಾಸಸ್ 8ರಿಂದ 9:30ವರೆಗೂ ಇರುತ್ತೆ. ಸೊ ಡೈಲಿ ಏನಂತಂದ್ ಹೇಳಿದ್ರೆ ಒಂದೊಂದು ಕಾನ್ಸೆಪ್ಟ್, ಆಲ್ ಕಾನ್ಸೆಪ್ಟ್, GK, ಸೈನ್ಸ್, ಆಮೇಲೆ ಮ್ಯಾಥ್ಸ್ ಎಲ್ಲಾನು ಕೂಡ ಅರ್ಥ ಮಾಡಿಸ್ತೀನಿ. ಸ್ಕೋರ್ ಜಾಸ್ತಿ ಆಗೋ ತರ ಮಾಡ್ತೀನಿ. ಕಾಂಪಿಟೇಷನ್ ಇರೋ ತರ ಇರುತ್ತೆ. ಪ್ರತಿಯೊಬ್ರು ಹುಡುಗರಾಗಿರ್ಬೋದು, ಹುಡುಗಿರಾಗಿರ್ಬೋದು, ಎಲ್ರು ಜಾಯ್ನ್ ಆಗ್ರಿ. ಆಮೇಲೆ ನೆಕ್ಸ್ಟ್ ಎಷ್ಟೋ ಕೋಚಿಂಗ್ ಸೆಂಟರ್ಗೆ ಹೋಗಿ ಮತ್ತೆ ನನ್ನ ವಿಡಿಯೋಸ್ಗಳನ್ನ ನೋಡೋರು ಎಷ್ಟೋ ಜನ ಇದಾರೆ. ಆ ತರ ಮಾಡಕ್ ಹೋಗ್ಬೇಡ್ರಿ, ಡೈರೆಕ್ಟ್ ಆಗಿ ಜಾಯ್ನ್ ಆಗ್ರಿ. ಅದಾದಂದ್ರೆ ಯಾರಾದ್ರೂ ಜಾಯ್ನ್ ಆಗರಿದ್ರಿ ಅಂತಂದ್ ಹೇಳಿದ್ರೆ 8496868637. ಸೊ ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಹಾಕ್ರಿ. ಫೀಸ್ ತುಂಬಾ ಕಮ್ಮಿ ಇರುತ್ತೆ. ಬೇಗ ಎಷ್ಟು ಬೇಗ ಜಾಯ್ನ್ ಆಗ್ತೀರಿ ಅಷ್ಟು ಬೇಗ. ನಾನು ಯಾಕಂದ್ರೆ ಕ್ಲಾಸಸ್ಗಳನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಆಲ್ರೆಡಿ 2 ಕ್ಲಾಸಸ್ ಆಗಿದಾವೆ. ಆಮೇಲೆ ರೆಕಾರ್ಡೆಡ್ ಕ್ಲಾಸಸ್ ಹೆಂಗಿರಿ ಸರ್? ನಮ್ಗೆ ಅಟೆಂಡ್ ಆಗಕ್ಕಾಗ್ಲಿಲ್ಲ ಅಂದ್ರೆ ಎಸ್, ನೀವು ರೆಕಾರ್ಡೆಡ್ ಕ್ಲಾಸಸ್ಗಳನ್ನು ಕೂಡ ಕೇಳ್ಬೋದು. ರೆಕಾರ್ಡೆಡ್ ಕ್ಲಾಸಸ್ಗಳನ್ನ ನಾನು ಗ್ರೂಪ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಡೈಲಿ ನೀವ್ ಎಷ್ಟು ಮಿಸ್ ಮಾಡ್ಕೊಂತೀರಿ ಅಷ್ಟು ನಿಮ್ದು ಮಿಸ್ ಆಗುತ್ತೆ. ಎಷ್ಟೋ ಜನ ಇವಾಗ ಆಲ್ರೆಡಿ ಏನಂತಂದ್ ಹೇಳಿದ್ರೆ 86 ಜನ ಜಾಯ್ನ್ ಆಗಿದ್ದಾರೆ ಒಂದ್ ಬ್ಯಾಚ್ ಅಲ್ಲಿ. ಸೊ ನೀವು ಎಷ್ಟು ಜನ ಜಾಯ್ನ್ ಆಗ್ತೀರಿ ನೋಡ್ರಿ, ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಹುಡುಗರು ಅಂಡ್ ಹುಡುಗಿರು ಒಂದ್ ಬೆಸ್ಟ್ ಅಪಾರ್ಚುನಿಟಿ. ಫಸ್ಟ್ ಟೈಮ್ ಕನ್ನಡದಾಗ ಐತೆ. ಕ್ವಶನ್ ಪೇಪರ್ ಈಸಿ ಇರುತ್ತೋ ಟಫ್ ಇರುತ್ತೋ ಗೊತ್ತಿಲ್ಲ, ಎಲ್ಲಾ ತರ ಸ್ಟಡಿ ಮಾಡೋಣ. ಒಂದೇ ಸಾರಿಗೆ ಏನಂತಂದ್ ಹೇಳಿದ್ರೆ ಆಗಿ ಯೂನಿಫಾರ್ಮ್ ಹಾಕೊಳ್ಳೋಣ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ, ಆನ್ಲೈನ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.